ದುರ್ಗೆ ಅಂದ್ರೆ ಮೊದಲಿಗೆ ನಮ್ಗೆ ನೆನಪಾಗೋದೆ ಸಿಂಹವಾಹಿನಿ, ಒಂದೊಂದು ಕೈಯಲ್ಲೂ ಒಂದೊಂದು ಆಯುಧಗಳು, ಮಹಿಷಾಸುರನ ಸಂಹಾರ, ಇವಷ್ಟೇ ವಿಷಯ ನಮಗೆ ಗೊತ್ತಿರೋದು. ಆದರೆ ದುರ್ಗೆ ಕೇವಲ ದೇವಿ ಅಲ್ಲ, ಅವಳು ಆದಿಶಕ್ತಿಯ ಪ್ರತೀಕ. ದುರ್ಗೆಯು ಅನೇಕ ರೂಪಗಳಲ್ಲಿ ದರ್ಶನ ನೀಡುತ್ತಾಳೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಕಾತ್ಯಾಯಿನಿ, ಹೀಗೆ ನವದುರ್ಗೆಯರ ರೂಪಗಳಲ್ಲಿ ನಾವು ಅವಳನ್ನು ಪೂಜಿಸುತ್ತೇವೆ ಮತ್ತು ಆರಾಧಿಸುತ್ತೇವೆ. ಈ ಎಲ್ಲ ರೂಪಗಳು ಸಹ ವಿಶಿಷ್ಟ ರೂಪಗಳು. ಈ ಎಲ್ಲ ರೂಪಗಳಿಗೂ ಒಂದು ಅದ್ಭುತವಾದ ಸತ್ಯವಿದೆ. ಇನ್ನು ಪುರಾಣಗಳ ಪ್ರಕಾರ ದುರ್ಗೆ ಎನ್ನುವುದು ಕೇವಲ ಒಂದು ದೇವಿಯ ಹೆಸರಲ್ಲ, ಅದು ಕಷ್ಟಗಳನ್ನು ನಿವಾರಿಸುವ ಶಕ್ತಿಯಾಗಿದೆ. ಇನ್ನು ದೇವರುಗಳೆಲ್ಲರೂ ತಮ್ಮ ಶಕ್ತಿಯನ್ನು ಒಗ್ಗೂಡಿಸಿ ದುರ್ಗೆಯನ್ನು ಸೃಷ್ಟಿಸಿದ್ದಾರೆ ಎಂದು ಹೇಳುತ್ತಾರೆ. ಆದರೆ ನಿಜಕ್ಕೆ ಈ ಬ್ರಹ್ಮಾಂಡವು ಅಸ್ತಿತ್ವಕ್ಕೆ ಬರುವುದಕ್ಕೆ ಮೊದಲೇ ಆ ಆದಿಶಕ್ತಿಯು ಸೃಷ್ಟಿ, ಸ್ಥಿತಿ, ಲಯಕಾರನನ್ನು ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಸೃಷ್ಟಿಸಿದ್ದಾಳೆ. ನಂತರವೇ ಆದಿಶಕ್ತಿಯು ಲೋಕ ಕಲ್ಯಾಣಕ್ಕಾಗಿ ಅನೇಕ ರೂಪಗಳನ್ನು ಅವತರಿಸಿದಳು ಎಂದು ಹೇಳುತ್ತಾರೆ. ಇನ್ನು ದುರ್ಗಾಮಾತೆಯು ಕೇವಲ ಮಹಿಷಾಸುರನನ್ನು ಸಂಹರಿಸಿದ ರೂಪವಲ್ಲ, ಅದಕ್ಕೂ ಹೆಚ್ಚಾಗಿ ದುರ್ಗೆಯು ಈ ಸಂಪೂರ್ಣ ಸೃಷ್ಟಿಯ ಮೂಲ ಕಾರಣವಾಗಿದ್ದಾಳೆ. ದುರ್ಗೆಯು ಕೇವಲ ದೇವರಲ್ಲ, ದುರ್ಗೆಯು ಒಂದು ಶಕ್ತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.